ಗೆಳೆಯರೇ, ನಾವು ಇವತ್ತು ಇನ್ಸ್ಟಾಗ್ರಾಮ್ ಮೆಸೇಜನ್ನು ಡಿಲೀಟ್ ಫಾರ್ ಎವ್ರಿ ಒನ್ ಮಾಡೋದು ಹೇಗೆ ಅಂತ ನೋಡೋಣ. ಡಿಲೀಟ್ ಫಾರ್ ಎವ್ರಿ ಒನ್ ಅಂದರೆ ನಾವು ಕಳಿಸಿರ್ತೀವಲ್ಲ, ಅಲ್ಲೂ ಕೂಡ ಅವ್ರಿಗೆ ನಾವು ಯಾರಿಗೆ ಸೆಂಡ್ ಮಾಡಿರ್ತೀವೋ ಅಲ್ಲೂ ಕೂಡ ಡಿಲೀಟ್ ಆಗಬೇಕು. ಆ ರೀತಿ ಯಾವ ರೀತಿ ನಾವು ಡಿಲೀಟ್ ಮಾಡೋದು ಅಂತ ಹೇಳ್ತೀನಿ. ಮೊದಲು ಇನ್ಸ್ಟಾಗ್ರಾಮ್ ಆ್ಯಪ್ನ ಓಪನ್ ಮಾಡ್ಕೊಳ್ಳೋಣ. ಆ ರೀತಿ ಡಿಲೀಟ್ ಮಾಡಬೇಕು ಅಂದರೆ ಏನೇನು ಮಾಡಬೇಕು, ಯಾವ ರೀತಿ ಕಂಡೀಷನ್ಸ್ ಇರುತ್ತೆ ಅನ್ನೋದನ್ನು ಹೇಳ್ತೀನಿ. ಇಲ್ಲಿ ಮೊದಲು ಮೆಸೆಂಜರ್ನ ಓಪನ್ ಮಾಡ್ಕೊಳ್ಳೋಣ. ಕೆಳಗಡೆ ಮೆಸೆಂಜರ್ನ ಓಪನ್ ಮಾಡಿದ ನಂತರದಲ್ಲಿ ಇಲ್ಲಿ ಯಾವ ಒಂದು ಮೆಸೇಜ್ನ ಡಿಲೀಟ್ ಮಾಡ್ತಾ ಇದ್ರೆ ಆ ಒಂದು ಮೆಸೇಜ್ನ ಈ ರೀತಿ ಓಪನ್ ಮಾಡ್ಕೊಳ್ಳಿ. ಮಾಡಿದ ನಂತರದಲ್ಲಿ ಆ ಒಂದು ಮೆಸೇಜ್ನ ಲಾಂಗ್ ಪ್ರೆಸ್ ಮಾಡಿ ಇಡೀರಿ. ನಾನು ಹೇಳ್ತೀನಿ ನೋಡಿ, ಇಲ್ಲಿ ಇನ್ನೊಂದು ಮೆಸೇಜ್ನ ಬೇಕಾದರೆ ಸೆಂಡ್ ಮಾಡ್ತೀನಿ. ಮಾಡಿದ ನಂತರದಲ್ಲಿ ಇಲ್ಲಿ ನೋಡಿ, ಈ ಮೆಸೇಜ್ನ ನಾನು ಲಾಂಗ್ ಪ್ರೆಸ್ ಮಾಡಿ ಹಿಡಿದ ನಂತರದಲ್ಲಿ ಇಲ್ಲಿ ಅನ್ಸೆಂಡ್ ಅನ್ನುವಂಥ ಒಂದು ಮೆಸೇಜ್ ಬರುತ್ತೆ, ಆಪ್ಷನ್ ಬರುತ್ತೆ. ಆ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ನಾವು ಅನ್ಸೆಂಡ್ ಮಾಡಬೇಕಾಗುತ್ತೆ. ಕೆಲವು ಬಾರಿ ಅನ್ಸೆಂಡ್ ಆಪ್ಷನ್ ಬರದೇ ಹೋದರೆ ಏನು ಮಾಡಬೇಕು ಅಂತ ನಾನು ವಿಡಿಯೋ ಕೊನೆಗೆ ಹೇಳ್ತೀನಿ. ಇಲ್ಲಿ ನೋಡಿ, ಈ ರೀತಿ ಅನ್ಸೆಂಡ್ ಅಂತ ಕ್ಲಿಕ್ ಮಾಡಿದರೆ ನಮ್ಮ ಮೆಸೇಜ್ ಅನ್ನೋದು ಡಿಲೀಟ್ ಆಗಿದೆ. ಡಿಲೀಟ್ ಫಾರ್ ಎವ್ರಿ ಒನ್ ಆಗುತ್ತೆ. ಇಲ್ಲಿ ನೋಡ್ತಾ ಇರ್ಬೋದು, ಎರಡು ಸೈಡಿಂದ ಡಿಲೀಟ್ ಆಗುತ್ತೆ. ಓಕೆ ಅಂತ ಕ್ಲಿಕ್ ಮಾಡ್ಕೋತೀನಿ. ಮಾಡಿದ ನಂತರದಲ್ಲಿ ಇಲ್ಲಿ ಅನ್ಸೆಂಡ್ ಅಂತ ಆಪ್ಷನ್ ಬರದೇ ಹೋದರೆ ಅದು ಯಾಕೆ ಬರ್ತಾ ಇರಲ್ಲ ಅಂದರೆ, ನಾವು ಏನು ಮೆಸೇಜ್ ಕಳಿಸಿರ್ತೀವಿ ಅವರು ಇನ್ನೂ ನಮ್ಮ ರಿಕ್ವೆಸ್ಟ್ನ ಅಪ್ರೂವಲ್ ಮಾಡಿರಲ್ಲ ಅಥವಾ ಅಕ್ಸೆಪ್ಟ್ ಮಾಡಿರಲ್ಲ. ಅಂಥ ಸಮಯದಲ್ಲಿ ನಾವು ಮೆಸೇಜಿನ ಅನ್ಸೆಂಡ್ ಆಪ್ಷನ್ ಬರೋದಿಲ್ಲ ಸ್ನೇಹಿತರೆ. ಅವರು ಒಂದ್ಸಾರಿ ಆ ಒಂದು ಮೆಸೇಜ್ನ ಅಕ್ಸೆಪ್ಟ್ ಮಾಡಿದ ನಂತರದಲ್ಲಿ ಅನ್ಸೆಂಡ್ ಆಪ್ಷನ್ ಅನ್ನೋದು ನಮಗೆ ನೋಡೋದಕ್ಕೆ ಸಿಗುತ್ತೆ. ಅದಕ್ಕಾಗಿ ನೀವು ಮೆಸೇಜ್ನ ಕಳುಹಿಸಿದ ನಂತರದಲ್ಲಿ ಅನ್ಸೆಂಡ್ ಆಪ್ಷನ್ ಬರ್ತಾ ಇಲ್ಲ ಅಂದರೆ ಅವರು ಅಕ್ಸೆಪ್ಟ್ ಮಾಡೋವರೆಗೂ ವೇಟ್ ಮಾಡಬೇಕಾಗುತ್ತೆ. ಅಕ್ಸೆಪ್ಟ್ ಮಾಡಿದ ನಂತರದಲ್ಲಿ ಮಾತ್ರ ಅನ್ಸೆಂಡ್ ಆಪ್ಷನ್ ಅನ್ನೋದು ಬರೋದು. ಒಂದ್ಸಾರಿ ಅಕ್ಸೆಪ್ಟ್ ಮಾಡಿದರೆ ಅದು ಮತ್ತೆ ಅವರು ಲೈಫ್ ಟೈಮ್ವರೆಗೂ ನಾವು ಯಾವಾಗ ಬೇಕಾದರೂ ಮೆಸೇಜ್ನ ಅನ್ಸೆಂಡ್ ಮಾಡಬಹುದು.